ಸ್ನೇಹಿತರೆ ನಮಸ್ಕಾರ. ನಿಮಗೆ ಈ ತಮ್ಲೈನನ್ನು ನೋಡಿ, ಈ ಸ್ಟೋರಿ ತಮ್ಲೈನನ್ನು ನೋಡಿ ಅಚ್ಚರಿ ಆಗಿರುತ್ತೆ. ನನಗೂ ಕೂಡ ಅಚ್ಚರಿ ಆಯಿತು ಈ ಮಾತುಗಳನ್ನು ಕೇಳಿ. ಮಹೇಂದರ್ ಅವರ ಮಾತುಗಳನ್ನು ಕೇಳಿದರೆ ಎಂಥವ್ರಿಗಾದರೂ ಕೂಡ ಅಚ್ಚರಿ ಆಗ್ತದೆ. ಮತ್ತು ಮಹೇಂದರ್ ಅವರ ಮಾತುಗಳಲ್ಲಿ ಎಷ್ಟು ತೂಕ ಇದೆ, ಎಂಥ ಒಳ್ಳೆ ವ್ಯಕ್ತಿ ಮಹೇಂದರ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಮಹೇಂದರ್ ಅವರ ಬದುಕಿನಲ್ಲಿ ಇವತ್ತು ಏನೆಲ್ಲ ಆಗಿದೆಯೋ ಎಲ್ಲದೂ ಕೂಡ ಒಳ್ಳೆಯದಕ್ಕೆ ಆಗಿದೆ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಅಥವಾ ಪ್ರಶ್ನೆ ಮಾಡಬೇಕಾಗಿರೋದು ಅಥವಾ ಇಲ್ಲಿ ನಿಜವಾಗ್ಲೂ ಕೂಡ ಆಲೋಚನೆ ಮಾಡಬೇಕಾಗಿರೋರು ಯಾರು ಅಂತೇಳಿ ಕೇಳಿದ್ರೆ ಶ್ರುತಿಯವರು. ಹೌದು, ಶ್ರುತಿ ಮತ್ತು ಮಹೇಂದರ್ ಅವರು ಇವತ್ತಿಗೆ ಜೊತೆಗಿಲ್ಲ ಅನ್ನೋದು ಬಹುಶಃ ನಿಮಗೆ ಗೊತ್ತಿರುವಂಥದ್ದೇ. ಇಬ್ಬರು ಕೂಡ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ, ಇಬ್ಬರು ಕೂಡ ಸಪ್ರೇಟಾಗಿ ಜೀವನವನ್ನು ನೋಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಸತ್ಯ ವಿಚಾರ. ಆದರೆ ಶ್ರುತಿ ಮತ್ತು ಮಹೇಂದರ್ ಅವರ ದಾಂಪತ್ಯದ ಸಾಕ್ಷಿಯಾಗಿ ಮಗಳು ಗೌರಿ ಜನಿಸಿದ್ಲಲ್ಲ, ಈ ಗೌರಿ ಇವತ್ತಿಗೂ ಕೂಡ ಮಹೇಂದರ್ ಅವರ ಸಂಪರ್ಕದಲ್ಲಿದ್ದಾಳೆ. ಇನ್ನು ಮಹೇಂದರ್ ಅವ್ರಿಗಿಂತನೂ ಕೂಡ ಮುಖ್ಯವಾಗಿ ಮಹೇಂದರ್ ಅವರ ಎರಡನೇ ಪತ್ನಿ ಮತ್ತು ಎರಡನೇ ಪತ್ನಿಯ ಮಗ ಅವನ ಜೊತೆಗೆ ತುಂಬ ಆತ್ಮೀಯವಾಗಿ ಇದ್ದಾರೆ. ದಿನನಿತ್ಯವೂ ಕೂಡ ಮಾತನಾಡ್ತಾರೆ. ಆಗಾಗ ಮಹೇಂದರ್ ಅವರ ಮನೆಗೆ ಬರ್ತಾರೆ ಅಂತೇಳಿ ಕೇಳಿದ್ರೆ ನೀವು ನಂಬ್ತೀರಾ? ನಂಬಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಂಬಲೇಬೇಕು ಕಣ್ರಿ, ನಂಬಲೇಬೇಕು. ಮಹೇಂದರ್ ಅವರ ಮಾತುಗಳನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಹಾಗಾದರೆ ಏನಿದು ಅಚ್ಚರಿಯಾದಂತಹ ಸಂಬಂಧ? ಈ ಆತ್ಮೀಯತೆಯ ಗುಟ್ಟು ರಟ್ಟಾಗಿದ್ದು ಹೇಗೆ? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆಗಲೇ ಹೇಳಿದಂತೆ ಮಹೇಂದರ್ ಅವರ ಮೊದಲ ಪತ್ನಿ ಯಾರು? ಶ್ರುತಿಯವರು. ಮಹೇಂದರ್ ಅವರ ಎರಡನೇ ಪತ್ನಿ ಈಗ ಈ ಮಹೇಂದರ್ ಅವರ ಜೊತೆಗಿರುವಂತಹ ಮಹಿಳೆ. ಈ ಎರಡನೇ ಪತ್ನಿಯ ಜೊತೆಗೆ ಈ ಮೊದಲನೇ ಪತ್ನಿ ಶ್ರುತಿ ಕಾಂಟ್ಯಾಕ್ಟಲ್ಲಿದ್ದಾರಾ? ಇಲ್ಲ. ಆದರೆ ಶ್ರುತಿ ಮತ್ತು ಮಹೇಂದರ್ ಅವರ ಪುತ್ರಿ ಗೌರಿ ಇದ್ದಾರಲ್ಲ, ಇವರು ಇದ್ದಾರೆ. ಇದನ್ನು ಹೇಳಿದ್ದಾರೋ ಸ್ವತಃ ಮಹೇಂದರ್ ಅವರೇ. ಹೌದ್ರಿ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ಶ್ರುತಿ ಅವರೊಂದಿಗೆ ಮದುವೆ ಮಾಡಿಕೊಂಡು ನಂತರ ಅಂದರೆ ಪ್ರೀತಿಸಿ ಮದುವೆ ಮಾಡಿಕೊಂಡು ನಿರ್ದೇಶಕರಾದಂಥ ಮಹೇಂದರ್ ಒಂದಷ್ಟು ವರ್ಷಗಳ ಕಾಲ ಜೀವನವನ್ನು ಸಾಗಿಸಿದರು. ಆದರೆ ಎಲ್ಲೋ ಒಂದು ಕಡೆ ಇದು ಸರಿ ಬರ್ತಿಲ್ಲ ಅಂತೇಳಿ ಗೊತ್ತಾದ ಬಳಿಕ ಡಿವೋರ್ಸನ್ನು ಕೂಡ ಪಡ್ಕೊಂಡ್ರು. ಆದರೂ ಇವರ ಈ ಸಂಬಂಧಕ್ಕೆ ಸಾಕ್ಷಿಯಾಗಿ ಹುಟ್ಟಿದ್ದೇ ಮಗಳು ಗೌರಿ. ಗೌರಿ ಇವತ್ತಿಗೆ ನಟಿಯಾಗಿ ಬೆಳೆಯುವಂಥ ಹಂತಕ್ಕೆ ಬಂದು ನಿಂತಿದ್ದಾಳೆ. ಅಷ್ಟು ದುಡ್ಡು ಹಾಕಿದ್ದಾಳೆ. ಇಂತಹ ಗೌರಿಗೆ ಎಷ್ಟು ಮೆಚುರಿಟಿ ಇದೆ ಮತ್ತು ಎಷ್ಟು ನೀಟಾಗಿ ಆಕೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಹೇಂದರ್ ಅವರ ಮಾತುಗಳೇ ನಿಲ್ತವೆ. ಶ್ರುತಿಯವರ ಜೊತೆಗೆ ಇವತ್ತು ಮಹೇಂದರ್ ಇರದೇ ಇರಬಹುದು, ಆದರೆ ಮಗಳು ಗೌರಿ ಜೊತೆಗೆ ಮಹೇಂದರ್ ಇವತ್ತಿಗೂ ಕೂಡ ಇದ್ದಾರೆ. ಮಗಳನ್ನು ಒಂದೊಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು ಅನ್ನುವಂಥ ಕನಸನ್ನು ಕೂಡ ಕಂಡಿದ್ದಾರೆ. ವಿಶೇಷ ಅಂತಂದರೆ ಮಹೇಂದರ್ ಅವರಿಗೆ ಎರಡನೇ ಮದುವೆ ಆಗಿದೆ, ಮಗ ಕೂಡ ಇದ್ದಾನೆ. ಎರಡನೇ ಪತ್ನಿ ಯಶೋಧ ಹಾಗೂ ಮಗನಿಗೆ ಗೌರಿ ಅಂತ ಹೇಳಿದ್ರೆ ತುಂಬ ಪ್ರೀತಿ, ತುಂಬ ಅಚ್ಚುಮೆಚ್ಚಂತೆ. ಈ ಬಗ್ಗೆ ಮಹೇಂದರ್ ಅವರೇ ಹೇಳ್ಕೊಂಡಿದ್ದಾರೆ. ಇವತ್ತಿನವರೆಗೂ ಕೂಡ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ. ಯಾರ ಹತ್ರ? ಶ್ರುತಿಯವರ ಹತ್ರ. ಏನಾಯಿತು, ಯಾಕೆ ಈ ರೀತಿಯೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಇಲ್ಲಿನ ವಿಚಾರ ಅಲ್ಲಿ ಹೇಳೋದಿಲ್ಲ, ಅಲ್ಲಿನ ವಿಚಾರ ಇಲ್ಲಿ ಹೇಳೋದಿಲ್ಲ. ಯಾರು? ಗೌರಿ. ಯಾಕೆ? ಗೌರಿ ಇವತ್ತಿಗೂ ಕೂಡ ನಮ್ಮ ಜೊತೆಗೂ ಕೂಡ ಇರ್ತಾಳೆ, ಅಲ್ಲಿ ಶ್ರುತಿ ಜೊತೆಗೂ ಕೂಡ ಇರ್ತಾರೆ ಅನ್ನುವಂಥದ್ದು ಮಹೇಂದರ್ ಅವರ ಮಾತು. ಇನ್ನು ವಿಶೇಷ ಏನಂತ ಹೇಳಿದ್ರೆ, ನನ್ನ ಪತ್ನಿ ಯಶೋಧ ಯಾರ ಹತ್ತಿರನಾದರೂ ಕೂಡ ಮಾತನಾಡುವಾಗ ನಾನು ನಮ್ಮ ಗೌರಿಯಿಂದನೇ ಕಲಿತೆ ಅಂತೇಳಿ ಹೇಳ್ತಾಳೆ. ಅವಳಿಂದ ನಾನು ಎಷ್ಟೋ ಕಲಿತೆ, ಗೌರಿಯಿಂದ ನಾನು ತಾಳ್ಮೆ ಕಲ್ತಿದ್ದೀನಿ, ನನ್ನ ಮಗನಿಗೆ ಅಕ್ಕನನ್ನು ನೋಡಿ ಕಲಿ ಅಂತಲೂ ಕೂಡ ಹೇಳ್ತಾಳೆ. ನಮ್ಮ ಮನೆಗೆ ಗೌರಿ ಆಗಾಗ ಬರ್ತಾ ಇರ್ತಾಳೆ. ನಿಜವಾಗ್ಲೂ ಕೂಡ ಆಕೆ ಗೌರಿನೇ, ಅದರಲ್ಲೇನೂ ಕೂಡ ಡೌಟೇ ಇಲ್ಲ. ನಮ್ಮ ಮನೆಯಲ್ಲಿ ಅಡುಗೆಯನ್ನು ಕೂಡ ಮಾಡ್ತಾಳೆ. ನಮ್ಮ ರಿಲೇಟಿವ್ಸ್ಗೆ ಗೌರಿ ತುಂಬ ಅಚ್ಚುಮೆಚ್ಚು. ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಗೌರಿ ಇದ್ದೇ ಇರ್ತಾಳೆ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಸ್ವತಃ ಮಹೇಂದರ್ ಅವರೇ ಮಾತನಾಡಿರುವಂಥದ್ದು. ಆಮೇಲೆ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ಗೌರಿ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾಳೆ, ನಿನ್ನ ತರಹ ನನ್ನ ತಮ್ಮನನ್ನು ಬೆಳೆಸಬೇಡ ಅಂಥೇಳಿ. ಅವನು ತುಂಟ, ಹಾಗೇ ಇರಲಿ, ನಿನ್ನ ರೀತಿ ಬೆಳೆಸಬೇಡ ಅಂತಾಳೆ. ಗೌರಿಗೆ ನಮ್ಮೂರು ಹೆಚ್ಚು ಇಷ್ಟ, ಹೆಚ್ಚಾಗಿ ಬರ್ತಾಳೆ. ಬಂದಾಗ ವಾರಗಟ್ಟಲೆ ಅಲ್ಲೇ ಇರ್ತಾಳೆ ಅನ್ನೋದನ್ನು ಕೂಡ ಮಹೇಂದರ್ ಹೇಳ್ತಾರೆ. ಇನ್ನು ಮಹೇಂದರ್ ಪ್ರಕಾರ ಈ ಗೌರಿಗೆ ಬದುಕಿನಲ್ಲಿ ನಾನಾ ರೀತಿಯಾದಂತಹ ಒಂದು ವಿಶೇಷವಾದಂತಹ ಕ್ಷಣಗಳನ್ನು ಎಂಜಾಯ್ ಮಾಡಬೇಕು ಅನ್ನುವಂಥದ್ದು ಕನಸು. ಇನ್ನು ಆಕೆ ನಾನ್ ವೆಜ್ ಪ್ರಿಯೆ. ಮಹೇಂದರು ಆಕೆ ಮನೆಗೆ ಬಂದಾಗ ಬಿರಿಯಾನಿಗಳನ್ನು ಕೊಡಿಸೋದು ಅಥವಾ ಬಿರಿಯಾನಿ ಮಾಡೋದು ಈ ರೀತಿಯೂ ಕೂಡ ಮಾಡ್ತಾ ಇರ್ತಾರೆ. ಬಟ್ ಯಶೋಧ ಪ್ಯೂರ್ ವೆಜಿಟೇರಿಯನ್ನು. ಹಾಗೆಂದ ಮಾತ್ರಕ್ಕೆ ಇವರ ಫುಡ್ ಹ್ಯಾಬಿಟ್ಸಿಗೆ ಯಶೋಧ ಯಾವತ್ತೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ ಅಂತೇಳಿ. ಅದೇ ಮಹೇಂದರ್ ಒಂದು ಮಾತನ್ನು ಪದೇ ಪದೇ ಹೇಳ್ತಾರೆ ಈ ಇಂಟರ್ವ್ಯೂನಲ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಸರ್ ಅಂತೇಳಿ. ಅದೇ ರೀತಿ ಆಯಿತು.
ಇನ್ನು ಮದುವೆ ಆದ ಬಳಿಕ, ಎರಡನೇ ಮದುವೆ ಆದ ಬಳಿಕ ಶ್ರುತಿಯನ್ನು ಯಾವತ್ತಾದರೂ ಭೇಟಿ ಮಾಡಿದ್ದೀರಾ ಅಂತ ಇಲ್ಲಿ ಕೇಳಿದ್ರೆ, ಇಲ್ಲ ಸರ್, ಆ ರೀತಿ ಯಾವ ಸಂದರ್ಭವೂ ಕೂಡ ಬಂದಿಲ್ಲ. ಆದರೆ ಆಕೆಗೂ ಕೂಡ ಎಲ್ಲವೂ ಗೊತ್ತಿದೆ, ನನಗೂ ಕೂಡ ಎಲ್ಲದೂ ಕೂಡ ಗೊತ್ತಿದೆ. ಯಶೋಧ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಾಕೆ, ಯಶೋಧಗೂ ಕೂಡ ಎಲ್ಲದೂ ಕೂಡ ಗೊತ್ತಿದೆ. ಯಶೋಧ ತುಂಬ ಚೆನ್ನಾಗಿ ಓದ್ಕೊಂಡಿರುವಂಥ ಹೆಣ್ಮಗಳು, ತುಂಬ ತಿಳುವಳಿಕೆ ಇದೆ. ಇವತ್ತಿನವರೆಗೂ ಕೂಡ ಒಂದೇ ಒಂದು ನೆಗೆಟಿವ್ ಮಾತನ್ನು ಆಡಲಿಲ್ಲ. ಈಗಲೂ ಕೂಡ ನೀವಿಬ್ಬರು ಅಷ್ಟು ಹೆಸರಿರೋರು, ಗೌರಿ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಅಂತಲೂ ಕೂಡ ಹೇಳ್ತಾರೆ. ಯಶೋಧ ಮತ್ತು ಗೌರಿ ತುಂಬಾ ಕ್ಲೋಸ್ ಇದ್ದಾರೆ. ಗೌರಿ ನನ್ನ ಮತ್ತು ನನ್ನ ಮಗನ ಬರ್ತ್ಡೇಗೆ ಮಿಸ್ ಮಾಡದೆ ಬರ್ತಾಳೆ. ನಮ್ಮ ಮನೆಗೆ ಅವಳು ಬಂದ್ರೇ ಹಬ್ಬ ಅಂತಲೂ ಕೂಡ ಎಸ್ ಮಹೇಂದರ್ ಮಗಳ ಬಗ್ಗೆ ಹಾಡಿ ಹೊಗಳ್ತಾರೆ. ಇನ್ನು ಮಗಳು ಗೌರಿ ಒಂದು ರೀತಿಯಲ್ಲಿ ಇವರ ಸಂಭ್ರಮವನ್ನು ಹೆಚ್ಚಿಸಿದಂತಹ ಮಗಳೇ. ಗೌರಿಗೆ ಶ್ರುತಿಯೂ ಕೂಡ ಅದೇ ಪ್ರೀತಿಯನ್ನು ಕೊಡ್ತಿದ್ದಾರೆ, ಮಹೇಂದರ್ ಕೂಡ ಅದೇ ಪ್ರೀತಿಯನ್ನು ಕೊಡ್ತಿದ್ದಾರೆ. ಮಹೇಂದರ್ ಕೂಡ ಎಲ್ಲೂ ಕೂಡ ಗೌರಿಯನ್ನು ನಿರ್ಲಕ್ಷ್ಯ ಮಾಡೋದೇ ಇಲ್ಲ. ಹಾಗೆ ನೋಡಿದ್ರೆ ಗೌರಿಗೂ ಕೂಡ ಮಹೇಂದರ್ ಅಂತ ಹೇಳಿದ್ರೆ ಅಷ್ಟೇ ಪ್ರೀತಿ, ಅಷ್ಟೇ ಇಷ್ಟ. ಮಹೇಂದರ್ ಶ್ರುತಿ ಜೊತೆಗೆ ಇಲ್ಲ ಅನ್ನೋದು ಒಂದು ಬಿಟ್ಟರೆ, ಮಹೇಂದರ್ ಶ್ರುತಿ ಜೊತೆಗೆ ಇರದೇ ಇದ್ದಾಗ ಅಥವಾ ಇದ್ದಾಗ ಏನೆಲ್ಲ ಎಂಜಾಯ್ಮೆಂಟ್ ಈಕೆ ಮಾಡ್ಬೋದಾಗಿತ್ತು, ಯಾರೋ ಮಗಳು ಗೌರಿ ಮಾಡ್ಬೋದಾಗಿತ್ತು, ಅವೆಲ್ಲ ಖುಷಿಯನ್ನು ಕೂಡ ಸಂಭ್ರಮಿಸ್ತಿದ್ದಾರೆ. ಬಟ್ ದೂರ ಇದ್ದಾರೆ ಅನ್ನೋದು ಅಷ್ಟೇ ವಿಚಾರ. ಇನ್ನು ಗೌರಿಯಿಂದ ಸಾಕಷ್ಟು ವಿಚಾರಗಳನ್ನು ನಾವು ಕಲಿಯೋದಿದೆ ಅನ್ನೋದನ್ನು ಕೂಡ ಇಲ್ಲಿ ಮಹೇಂದರ್ ಹೇಳ್ತಾರೆ. ಅಂದರೆ ಅಷ್ಟು ಪ್ರಬುದ್ಧವಾಗಿ ಆಕೆ ಬೆಳೆದು ನಿಂತಿದ್ದಾಳೆ. ಆಕೆಗೆ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ನನ್ನ ಕನಸು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಗೌರಿಗೆ ನಮ್ಮೂರು ಅಂತ ಹೇಳಿದರೆ ತುಂಬ ಇಷ್ಟ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ನಾವು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಎಲ್ಲವೂ ಕೂಡ ಋಣ. ಯಾರ ಜೊತೆಗೆ ಎಷ್ಟು ದೂರ ಹೋಗಬೇಕು, ಎಷ್ಟು ದೂರ ಇರ್ತೀವೋ ಅವೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ. ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಸಾಗಬೇಕು, ನಂತರ ಇಳಿದು ಹೋಗಬೇಕು. ಹೀಗೆ ಪಾಸಿಟಿವ್ ಆಗಿ ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ತಾ ಶ್ರುತಿ ಜೊತೆಗಿನ ಡಿವೋರ್ಸ್ ಬಗ್ಗೆ ಈ ರೀತಿ ಇಂಡೈರೆಕ್ಟಾಗಿ ಹೇಳ್ತಾರೆ. ಏನು, ಶ್ರುತಿ ಯಾವತ್ತೂ ಕೂಡ ಇಲ್ಲಿ ಮಹೇಂದರ್ ಬಗ್ಗೆ ಆಗಲಿ, ಮಹೇಂದರ್ ಶ್ರುತಿ ಬಗ್ಗೆ ಆಗಲಿ ಯಾವತ್ತೂ ಕೂಡ ಮಾತಾಡಿಲ್ಲ. ನೆಗೆಟಿವ್ ಆಗಿಯೂ ಕೂಡ ಮಾತನಾಡಿಲ್ಲ, ಪಾಸಿಟಿವ್ ಆಗಿಯೂ ಕೂಡ ಮಾತನಾಡಿಲ್ಲ. ಇಬ್ಬರು ಕೂಡ ಸೈಲೆಂಟಾಗಿ ದೂರ ಆಗಿಬಿಟ್ರು. ಅದ್ರ ಬಳಿಕ ಎಲ್ಲೂ ಕೂಡ ಇವರಿಬ್ಬರು ಕೂಡ ಮೀಟ್ ಕೂಡ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಯಶೋಧ ಮತ್ತು ಶ್ರುತಿಯವರು ಮೀಟ್ ಮಾಡಿದ್ದಾರೆ ಕೇಳಿದ್ರೆ, ಇಲ್ಲ, ಅವರು ಕೂಡ ಮೀಟ್ ಮಾಡಿಲ್ಲ. ಗೌರಿ ಮಾತ್ರ ಬರ್ತಾರೆ, ಹೋಗ್ತಾರೆ, ಮೀಟ್ ಮಾಡ್ತಾರೆ. ಆಮೇಲೆ ರೆಗ್ಯುಲರ್ ಟಚ್ನಲ್ಲಿದ್ದಾರೆ ಗೌರಿ ಅಂತೇಳಿ. ಗೌರಿ ಯಾವತ್ತೂ ಕೂಡ ಯಶೋಧ ಅವರನ್ನು ಚಿಕ್ಕಮ್ಮನ ರೀತಿ ನೋಡಲಿಲ್ಲ, ಸ್ವಂತ ತಾಯಿಯ ರೀತಿಯ ನೋಡಿದ್ದಾರೆ, ಅಥವಾ ಕ್ಲೋಸ್ ಫ್ರೆಂಡ್ ರೀತಿಯೇ ಇದ್ದಾರೆ ಅವರಿಬ್ಬರು ಒಟ್ಟಿಗೆ ಸೇರಿದ್ರು ಅಂತ ಹೇಳಿದ್ರೆ ಏನೇನೋ ಅಡುಗೆಗಳನ್ನು, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಅವರಷ್ಟಕ್ಕೆ ಅವರ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದ್ದಾರೆ. ಆ ಖುಷಿಗೆ ಯಾರ ಕಣ್ಣು ಕೂಡ ಬೀಳದೆ ಇರಲಿ ಅನ್ನುವಂಥದ್ದು ಮಹೇಂದರ್ ಅವರ ಅಭಿಪ್ರಾಯ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ನೋಡಿ, ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಶ್ರುತಿ ಜೊತೆಗೆ ಮಹೇಂದರ್ ಡಿವೋರ್ಸನ್ನು ಪಡ್ಕೊಂಡ್ಮೇಲೆ ಮಗಳ ಜೊತೆಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತೇಳಿ. ಇಲ್ಲ, ಮಗಳ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಈ ವಿಚಾರ ಗೊತ್ತಿರಲಿಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ಹೇಳಿದ ಮೇಲೇ ಗೊತ್ತಾಗಿತ್ತು. ಎರಡನೇದು, ಇವತ್ತಿಗೂ ಕೂಡ ಗೌರಿ ಬರ್ತಾಳೆ ಹೋಗ್ತಾಳೆ ಅನ್ನುವಂಥದ್ದನ್ನು ಹೇಳುವಾಗ ಅಚ್ಚರಿ ಅನಿಸ್ಬಿಡುತ್ತೆ. ಆಮೇಲೆ ಅಡುಗೆ ಮಾಡುವಂಥದ್ದು ಇರ್ಬೋದು. ಆಮೇಲೆ ಪ್ರಮುಖವಾಗಿ ಯಶೋಧವರು ಅಂದರೆ ಮಹೇಂದರ್ ಅವರ ಎರಡನೇ ಪತ್ನಿಯ ಜೊತೆಗೆ, ಮಗನ ಜೊತೆಗೆ ಗೌರಿ ಅಷ್ಟು ಕ್ಲೋಸ್ ಇದ್ದಾರೆ ಅಂತೇಳಿ ಕೇಳಿದಾಗ ಯಾರಿಗಾದರೂ ಕೂಡ ಅಚ್ಚರಿ ಆಗಲೇಬೇಕು. ನಮಗೂ ಕೂಡ ಅದೇ ಅಚ್ಚರಿ ಇವಾಗಲೂ ಕೂಡ ಕಾಡ್ತಾ ಇದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮಗೂ ಕೂಡ ಈ ಎಲ್ಲ ಅಚ್ಚರಿಗಳು ಮೂಡ್ತಾ ಇದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. 4 ಜನರಿಗೆ ಇದನ್ನು ಮಾದರಿ ಆಗಲಿ. 4 ಜನ ಡಿವೋರ್ಸನ್ನು ಮಾಡಿಕೊಂಡು ಸಂಸಾರವನ್ನು ಹಾಳು ಮಾಡಿಕೊಂಡೆಲ್ಲ ಇದ್ದಾರಲ್ಲ, ಅಂಥವ್ರಿಗೆ ಮಾದರಿ ಆಗಲಿ. ಅಂಥವ್ರಿಗೆ ದಯವಿಟ್ಟು ಸ್ಟೋರಿಯನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.